ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬಾ ಚೆನ್ನಾಗಿರೋ ಪ್ಲೇಸಿಗೆ ಬಂದಿದ್ದೀನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊನ್ನಾವರ ತಾಲೂಕಿನಲ್ಲಿ ಇರುವ ಚೆನ್ನಾಗಿರೋ ದೇವಾಲಯ ಹಿನ್ನೂರು ಅಮ್ಮನವರು ಉಮಾಮಹೇಶ್ವರಿ ಇಲ್ಲಿರೋದು. ಈಗ ಅದರ ಬಗ್ಗೆ ವಿಶೇಷತೆಯನ್ನ ಕೇಳೋಣ, ನೋಡೋಣ. ತುಂಬಾ ಚೆನ್ನಾಗಿದೆ. ಇದು ಉಮಾಮಹೇಶ್ವರ ಸಭಾಭವನ ದೇವಾಲಯ ಮುಂದುಗಡೆ ಇದೆ. 9 ದಿನ ವಿಶೇಷವಾಗಿ ಕಾರ್ಯಕ್ರಮಗಳು ನಡೀತಾ ಇರುತ್ತವೆ. ಇಲ್ಲಿ ನವರಾತ್ರಿ ವಿಶೇಷ, ತುಂಬಾ ಧಾರ್ಮಿಕ ಕಾರ್ಯಕ್ರಮಗಳು ಸಹ ನಡೆಯುತ್ತವೆ ಇಲ್ಲಿ. ಇದು ಎಂಟ್ರೆನ್ಸ್ ಮುಂಭಾಗ. ಚಿಕ್ಕ ದೇವಾಲಯವಾದರೂ ಚೊಕ್ಕ ದೇವಾಲಯ, ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಭೇಟಿ ಕೊಡಿ, ದೇವಿಯ ಕೃಪೆಗೆ ಪಾತ್ರರಾಗಿ. ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಹಸಿರು ತಪ್ಪಲಿನ ಮಧ್ಯದಲ್ಲಿ, ಬೆಟ್ಟದ ಮಧ್ಯದಲ್ಲಿ ಇದೆ ಈ ದೇವಿ ದುರ್ಗಿ. ತುಂಬಾ ಚೆನ್ನಾಗಿದೆ. ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ, ನೋಡೋಕ್ಕೂ ಖುಷಿ. ಪ್ರಶಾಂತವಾದ ಸ್ಥಳ. ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ತೋರಣವನ್ನ ಸಿಂಗಾರ ಮಾಡಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ ದೇವಾಲಯವನ್ನ. ಒಂಬತ್ತು ದಿನ ವಿಶೇಷ ಕಾರ್ಯಕ್ರಮಗಳು ಏನೇನಿವೆ ಅಂತ ಅರ್ಚಕರನ್ನ ಮಾತಾಡ್ಸೋಣ. ಇಲ್ಲಿಯ ದೇವಿಯನ್ನು ಸಹ ನೋಡೋಣ. ಎಂಟ್ರೆನ್ಸ್ ಅಲ್ಲಿ ನಂದಿ ಇದೆ. ಎಷ್ಟು ಚೆನ್ನಾಗಿ ಕಲ್ಲಿನಿಂದ ಕೆತ್ತಿದ್ದಾರೆ. ನೋಡಿ, ಅಲಂಕಾರವನ್ನ ಮಾಡಿದ್ದಾರೆ. ಪೂಜೆ ಸಹ ಇನ್ನೂ ಆಗಿಲ್ಲ, ಸ್ವಲ್ಪ ಲೇಟ್ ಇದೆ. ಒಂದೊಂದು ವರ್ಡನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಇಲ್ಲಿ. ದಾನದಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ. ಒಂದೊಂದು ವರ್ಡಿಗೂ ಅರ್ಥ ಇದೆ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅಡಿಗೆ ಸಹ ನಡೀತಾ ಇದೆ. ತುಂಬ ವಿಶಾಲವಾದ ಜಾಗ. ಇಲ್ಲಿ ಊಟದ ವ್ಯವಸ್ಥೆಯನ್ನು ಇಲ್ಲೇ ಮಾಡೋದು. ತುಂಬ ಜನ ಸೇರಿದಾಗ, ಏನಾದರೂ ದೊಡ್ಡ ಕಾರ್ಯಕ್ರಮ ಇದ್ದಾಗ ಊಟವನ್ನು ಸಹ ಇಲ್ಲೇ ಮಾಡೋದು. ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ. ಭಾವದಲ್ಲಿ ಬಾರಿದೆ ನವೆಯದೆ ನೋಯದೆ, ಭಾವದಲ್ಲಿ ಬಾರಿದೆ ನವೆಯದೆ ನೋಯದೆ. ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ.
ನಿಮ್ಮ ಹೆಸರೇನು? ನೀವು ಇಲ್ಲಿಯ ಸ್ಥಳೀಯ ಯುವಕರೆಯ? ನಮಸ್ಕಾರ. ನಮಸ್ಕಾರ. ನಾನು ರಾಜೇಶ್ ಗೋವಿಂದ ನಾಯಕ್, ಹಿನ್ನೂರು ಗ್ರಾಮದವನು ಮತ್ತು ತಾಯಿ ವನದುರ್ಗಿಯ ಭಕ್ತ. ನಮ್ಮ ಕುಟುಂಬದವರೆಲ್ಲ ಇಲ್ಲಿ ವನದುರ್ಗಿಯ ತಾಯಿಯ ಭಕ್ತರೆ. ನಾನು ಕೇಳಿದ ಪ್ರಕಾರ ನಮ್ಮ ತಂದೆ ತಾಯಿ ಹಾಗೆ ಅಜ್ಜ ಹೀಗೆ ಹೇಳಿದ ಪ್ರಕಾರ 1000 ವರ್ಷದ ಇತಿಹಾಸ ಇದೆ. ಬಲಿಷ್ಠವಾದ ಸ್ಥಳ. ಹಿನ್ನೂರ ಅಮ್ಮನವರ ಬಗ್ಗೆ ತುಂಬಾ ನಂಬಿಕೆ ಭಕ್ತಿ ಎಲ್ಲವೂ ನಮಗೂ ಉಂಟು. ಹಿರಿಯರು ಹೇಳಿದ ನಡೆಯಂತೆ ನಾವು ನಡೀತಾ ಇದ್ದೇವೆ. ತಾಯಿಯ ಈಗಿನ ವರ್ತಮಾನದ ಪ್ರಕಾರ ಈಗಿನ ಪ್ರಪಂಚದಲ್ಲಿ ದೇವರು ಇಲ್ಲ ಅಂತ ಇದ್ದಾರೆ ಒಂದೊಂದು ನಾಸ್ತಿಕರು. ಹಾಗಲ್ಲ, ನಮ್ಮ ಇಲ್ಲಿ ಹಿನ್ನೂರ ಅಮ್ಮನ ಭಕ್ತರು ರಾಜ್ಯ ಜಿಲ್ಲೆಯೊಂದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಡ್ಕೊಳ್ತಾ ಇದ್ದಾರೆ, ಬಂದಿದ್ದಾರೆ. ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ತಾಯಿಯ ಮಹಿಮೆ ಅಷ್ಟು ಅಪಾರವಾಗಿದೆ. ತಾಯಿಯ ದರ್ಶನಕ್ಕೆ ಬರಬೇಕು ಅಂತ ಹೇಳಿದ್ರೆ ಮಾರ್ಗ, ನಾವು ಬೆಂಗಳೂರಿನಿಂದ ರಾಜ್ಯದಿಂದ ಬರಬೇಕಾದ್ರೆ ಬೆಂಗಳೂರು, ಶಿವಮೊಗ್ಗ, ಹೊನ್ನಾವರ ತಾಲೂಕಿನಿಂದ ಬೇಕಾದಷ್ಟು ಬಸ್ಗಳಿದೆ. ಅನಿಲ್ಗೋಡು ಹೀಗೆ ನಗರ ಬಸ್ತಿ ವೆಹಿಕಲ್ ಇದೆ. ಕೊಳಕೂರು ಇಡಗುಂಜಿ ಮಾರ್ಗವಾಗಿ ನಮ್ಮ ತಾಯಿಯ ದರ್ಶನಕ್ಕೆ ಬರಬಹುದು. ಮತ್ತು ವಿಶೇಷತೆ ಏನಂತ ಹೇಳಿದ್ರೆ ಜಲಮಾರ್ಗದಲ್ಲೂ ಬರ್ಬೋದು. ಹೊನ್ನಾವರದಿಂದ ಬೋಟ್ ಮುಖಾಂತರವಾಗಿ ಶರಾವತಿ ನದಿಯಿಂದ ನಮ್ಮ ಹಿನ್ನೂರ ಅಮ್ಮನವರ ಮನೆಗೆ ಬರ್ಬೋದು. ಈಗ ಇದು ಒಂದು ಅಂತ ಹೇಳಿದ್ರೆ ವಿಶೇಷತೆ, ವನದುರ್ಗಿ ನಮ್ಮ ಕಾನನ ಮಡಿಲಲ್ಲಿದೆ. ಅದೊಂದು ವಿಶೇಷತೆ, ಬಲಿಷ್ಠವಾಗಿದೆ ಮತ್ತು ಸುಂದರವಾದ ಪರಿಸರದ ಮಡಿಲಲ್ಲಿ ತಾಯಿ ವಿಜೃಂಭಿಸ್ತಾ ಇದೆ. ತಾಯಿಯ ದರ್ಶನಕ್ಕೆ ಅಪಾರ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ತಾಯಿಯ ದರ್ಶನ, ಮುತ್ತೈದಿರ ಊಟ ಅಂತ ಹೇಳಿ ಮುತ್ತೈದಿರೆಲ್ಲ ಬಂದು ತಾಯಿಯ ದರ್ಶನ ಮಾಡಿಕೊಂಡು ಪಾರಾಯಣ, ಮುತ್ತೈದಿರ ಊಟ, ಹೀಗೆ ಸತ್ಯನಾರಾಯಣ ಪೂಜೆ, ಹೀಗೆ ಹಲವು ವಿಶೇಷ ಕಾರ್ಯಕ್ರಮಗಳು ಇದೆ ಅಂತ ಹೇಳಿ ಮೇಡಮ್. ಎಲ್ಲ ವಿಶೇಷ ಕಾರ್ಯಕ್ರಮ ಎಲ್ಲ ಇದೆ. ಸಂಜೆ ಟೈಮಲ್ಲಿ ಭಜನೆ ಕಾರ್ಯಕ್ರಮ ನಡೀತದೆ. ಭಜನೆ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾರೆ ಭಕ್ತರೆಲ್ಲ ಬಂದು. ವಿಶೇಷತೆ ಇದೆ. ಈಗಿನ ವಿಶೇಷತೆ ಅಂತ ಹೇಳಿದ್ರೆ ಈ ವರ್ಷ ಮತ್ತು ವಿಶೇಷತೆ ಏನು ಅಂತ ಹೇಳಿದ್ರೆ 11 ದಿವಸ ಬಂದಿದೆ. ಹೌದು, ತಾಯಿ ದರ್ಶನ ಅದು 1 ದಿವಸ ಜಾಸ್ತಿ ಆಗಿದೆ. ನಮಗೆ ಅದು ಒಂದು ಪುಣ್ಯನೇ. ನಾವು ಇಲ್ಲಿ ಈ ವರ್ಷ ನಮ್ಮ ಶಂಭುಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧನ ನಡೀತು. ಆವಾಗಲೂ ಸಹ ಇಲ್ಲಿಯ ಹುಡುಗರೆಲ್ಲ ವಾಲಂಟಿಯರ್ಸ್ ಆಗಿ ಒಂದು ಏನು ಇಚ್ಛೆ ಇಲ್ಲದೆ, ಇಚ್ಛೆ ಏನು ಇಲ್ಲದೆ ತಮ್ಮ ಪರಿಶ್ರಮದಿಂದ ಒಂದು ವಾಲಂಟಿಯರ್ಸ್ ಆಗಿ ತುಂಬಾ ಸೇವೆಯನ್ನು ಮಾಡಿಕೊಂಡು, ಯಾಕಂದ್ರೆ ಅಷ್ಟು ಬಲಿಷ್ಠವಾಗಿಲ್ದಾಗಿದ್ರೆ ಬರ್ತಿದ್ರ ಹೌದು, ಹಾಗಾಗಿ ಸೇವೆಯನ್ನು ಮಾಡಿಕೊಂಡು ಹೋಗಿದ್ದಾರೆ. ಹಾಗೆ ಇಲ್ಲಿಂದ ಕೊಟ್ಟಂತ ಮಗಳದಿರಿರ್ತಾರಲ್ಲ, ತವರ ಮನೆಯ ದೇವಸ್ಥಾನಕ್ಕೆ ಬಂದು ಹೆಣ್ಣು ಮಕ್ಕಳು ಬಂದು ಮುತ್ತೈದೆಯರ ಊಟವನ್ನು ಮಾಡಿಕೊಂಡು ತಮ್ಮ ಸೇವೆಯನ್ನು ಮಾಡಿಕೊಂಡು ಹೋಗೋರು ತುಂಬಾ ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಈ ಹಿನ್ನೂರಮ್ಮ ಅಂತ ಪ್ರಸಿದ್ಧ. ಹೌದೌದು, ಹಿನ್ನೂರಮ್ಮ ಅಂತ. ವನದುರ್ಗಿಗಿಂತ ಹಿನ್ನೂರಮ್ಮನವರ ಮನೆಗೆ ಹೋಗಿ ನಾನು ಒಂದು ಹಣ್ಣುಕಾಯಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳುವರೇ ಜಾಸ್ತಿ. ಉಮಾಮಹೇಶ್ವರಿ ಅಲ್ಲ, ಇಲ್ಲಿರೋದು ಉಮಾಮಹೇಶ್ವರಿ ಅಂತ ಹೇಳ್ತಾರೆ, ಹಿನ್ನೂರ ಅಮ್ಮ ಅಂತಾರೆ, ವನದುರ್ಗಿ ಅಂತಾರೆ. ತಾಯಿಯ ಅವತಾರ ಪುರುಷಿಣಿ ಅಲ್ವಾ, ನಾನಾ ರೀತಿಯಲ್ಲಿ ಕರಿತಾ ಇದ್ದಾರೆ ಇಲ್ಲಿ ದೇವತೆಯನ್ನ. ಹಾಗೆ ಕರಿತಾ ಇದ್ದಾರೆ. ಅದಕ್ಕಾಗಿ ಬಲಿಷ್ಠವಾದ ಸ್ಥಳವನ್ನು ನಾವು ನಂಬಿಕೊಂಡು ಇಲ್ಲಿ ಏನಂತ ಹೇಳಿದ್ರೆ, ಒಂದು ಮಗು ಜನಿಸ್ಬೇಕಾದ್ರೂ ಒಂದು ಫಲಪವನ್ನು ತೆಗೆದಿಟ್ಕೊಂಡ್ರೆ ಹಾಸ್ಪಿಟ್ಲಿಗೆ ಅಂದ್ರೆ ಕಷ್ಟ ಇಲ್ಲ ಅಂತ ರೋಗ ರುಜಿನಗಳು ಬರುವುದಿಲ್ಲ. ಒಂದು ಆಕಳ ಕರು ಹಾಕಿದ್ರೆ, ಒಂದು ತೆಂಗಿನಕಾಯಿಯನ್ನು ತೆಗೆದಿಟ್ಟುಕೊಳ್ಳುವಂತ ಇದು ತುಪ್ಪದ ದೀಪವನ್ನು ಕಸಿದ್ದೇನೆ, ನನ್ನ ಮಕ್ಕಳಿಗೆ ಒಳ್ಳೇದಾಗ್ಬೇಕು, ನನ್ನ ಕೊಟ್ಟಿಗೆಗೆ ಒಳ್ಳೇದಾಗ್ಬೇಕು ಅಂದ್ರೆ ಗೋಶ್ ಹಾಕೋರು ಜಾಸ್ತಿ ಇಲ್ಲ, ರೈತರ ಜಾಸ್ತಿ ಅಲ್ವಾ ಇಲ್ಲಿ. ಹಾಗಾಗಿ ಇಲ್ಲಿ ದೇವಿಯನ್ನು ನಂಬಿಕೊಂಡ ಭಕ್ತರೇ ಜಾಸ್ತಿ ಇದ್ದಾರೆ. ಯಾಕೆಂದ್ರೆ ಒಂದು 40 ಕಿಲೋಮೀಟರ್ ತಾಲೂಕು ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ 40 ಕಿಲೋಮೀಟರ್ ಹಾಸ್ಪಿಟ್ಲಿಗೆಲ್ಲ ಹೋಗ್ಬೇಕು. ಹೌದು, ಏನಾದ್ರು ಸಣ್ಣ ಕಷ್ಟ ಬಂತಂದ್ರೆ ಹಿನ್ನೂರಮ್ಮನವರ ಮನೆಗೆ ತೆಂಗಿನಕಾಯಿ ತೆಗೆದಿಟ್ಕೊಳ್ಳಿ ಅಂತ ಹೇಳುವಂತ ಪ್ರತೀತಿ ಇಲ್ಲಿ. ಹಿರಿಯರೆಲ್ಲ ಹೇಳ್ತಾರೆ. ಹೌದು,
ಹಾಗಾಗಿ ಇದೊಂದು ಮೂರ್ತಿ ಇಲ್ಲ ಇದಕ್ಕೆ. ಹುತ್ತಿನ ಗುಡಿಯ ಆಕಾರದಲ್ಲೇ ಇದು ದೇವತೆ ಇದ್ದದ್ದು. ಹಾಗಾಗಿ ಇದು ಅದಕ್ಕೆ ಕಟ್ಟಡ ಅದು ಆ ರೀತಿ ಇಲ್ಲ. ಹಾಗಾಗಿ ಬಲಿಷ್ಠವಾಗಿದೆ ವನದುರ್ಗಿ. ಆ ತಾಯಿ ಚಾಮುಂಡೇಶ್ವರಿ, ವನದುರ್ಗಿ, ಉಮಾಮಹೇಶ್ವರಿ ಸರ್ವರಿಗೂ ಒಳ್ಳೇದು ಮಾಡಿ ಇಲ್ಲಿಯ ಭಕ್ತರಿಗೆ ಮತ್ತು ಹೊರಗಡೆ ಇದ್ದ ಭಕ್ತರಿಗೆ ಇಲ್ಲಿ ಏನು ನಡ್ಕೊಳ್ತಾ ಇದಾರ ದೇವಿಯನ್ನ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಜೀವನ ವಿದ್ಯಾ ಬುದ್ಧಿ ಓದುವಂತ ಸ್ಟೂಡೆಂಟಿಗೆ ಮತ್ತೆ ಕಲಿತಂತ ಸ್ಟೂಡೆಂಟಿಗೆ ಒಳ್ಳೆ ಉದ್ಯೋಗ ಸಿಗಲಿ, ಇದೇ ನಮ್ಮ ಹಾರೈಕೆ. ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ಲಿ, ನಿಮಗೂ ಕೂಡ ನಿಮ್ಮ ಚಾನೆಲ್ಗೂ ಕೂಡ ಶುಭವನ್ನು ಉಂಟು ಮಾಡ್ಲಿ. ಧನ್ಯವಾದ ರಾಜೇಶ್ ಅವರೇ, ತುಂಬಾ ಖುಷಿ ಆಯ್ತು. ಒಳ್ಳೆ ವಿಚಾರವನ್ನು ಹೇಳಿದ್ದೀರಿ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಮ ಊರಿಗೂ ಒಳ್ಳೇದಾಗ್ಲಿ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ. ತಾಯಿಯನ್ನ ಪ್ರಾರ್ಥಿಸ್ತೇನೆ. ಧನ್ಯವಾದ. ಇವರು ಹಿನ್ನೂರು ಅಮ್ನೋರ್ ಮನೆಯ ಅರ್ಚಕರು. ಇವರನ್ನು ಕೂಡ ಸ್ವಲ್ಪ ಮಾತಾಡಿಸುವ ಈಗ. ಭಟ್ರೆ ಹೇಗಿದ್ರಿ? ಚೆನ್ನಾಗಿದ್ರಾ? ಈ ದೇವಿಯ ವಿಶೇಷತೆ ಎಂಥದ್ದು? ಹೇಗಿದ್ದು? ಪಾರಾಯಣ ಎಲ್ಲ ನಡೀತಾ? ನವರಾತ್ರಿಯಲ್ಲಿ ಹೇಗೆ ವಿಶೇಷತೆ ಇದ್ರು? ನವರಾತ್ರಿಯಲ್ಲಿ ವಿಶೇಷತೆ ಅಂದರೆ ಸಪ್ತಶತಿ ಪಾರಾಯಣ, ಕುಂಕುಮಾರ್ಚನೆ ಸೇವೆ, ಸೇವೆ, ಮುತ್ತೇರೂಟ. ಅಂದರೆ ಈ ನಮ್ಮಲ್ಲಿ ಮನೆಯಲ್ಲಿ ಹೆಂಗೆ ಮುತ್ತೇರೂಟ ಸೇವೆ ನಾವು ಮುತ್ತೈದೆಯರನ್ನು ಕರೆದು ಅರ್ಚನೆ ಮಾಡಿ ಇದೆಲ್ಲ ಮಾಡ್ಕೊಡಿ, ಅದೇ ರೀತಿಯಲ್ಲಿ ತಾಯಿಗೆ ಬಂದು ಅರ್ಚನೆಯನ್ನು ಮಾಡಿಸಿ ಇಲ್ಲೇ ಬಂದು ಸೇವೆ ಸಲ್ಲಿಸಿಕೆ ಹೋಗ್ತಾವ. ಹಳೆಯ ಸಂಪ್ರದಾಯ ಪ್ರಕಾರವಾಗಿ ಹೊರೆಬುಟ್ಟಿ ಹೊತ್ಕೋಬಹುದು. ಅಂದ್ರೆ ಈಗ ಹೊರೆಬುಟ್ಟಿ ಅಂದ್ರೆ ಈಗ ನಮ್ಮ ಮನೆಗೆ ನಂಗೆ ಏನ್ ದಿನಸಿ ಸಾಮಾನು, ಬೇಳೆ ಕಾಳು ತರಕಾರಿ ಎಲ್ಲವನ್ನ ತಂದ್ಕೊಂಡು ಒಂದು ಕರ್ಮಾಂಗಗಳನ್ನ ಮಾಡ್ತಾವ, ಕಾರ್ಯಕ್ರಮ. ಅದೇ ರೀತಿಯಲ್ಲಿ ತಾಯಿಯ ಸಾನ್ನಿಧ್ಯದಲ್ಲಿ ತಂದಿಟ್ಕೊಂಡು ಅದನ್ನು ಮುತ್ತೇರೂಟ ಹೇಳ್ತಾರೆ. ಆ ಪದ್ಧತಿಯನ್ನ ಇಲ್ಲೇ ತಂದು ಬೇಯಿಸ್ಕೊಂಡು ಊಟ ಮಾಡ್ಕೊಂಡು. ಓಹೋ, ಅಷ್ಟು ವಿಶೇಷತೆ ಇದೆ. ಹೌದು, ಸತ್ಯನಾರಾಯಣ ವ್ರತನು ಪ್ರತಿ ವರ್ಷನೂ ಶರನ್ನವರಾತ್ರಿಯಲ್ಲಿ ಮಾಡ್ತಾರೆ. ಸರಿ ಸರಿ ಭಟ್ರೆ. ಈ ವರ್ಷ 11 ದಿವಸ ಇದೆ. 11 ದಿನ ವಿಶೇಷತೆ ಈ ಸಲ. ಅಂದ್ರೆ ಇಲ್ಲಿ 10 ದಿವಸ. ಈ ಸಲ ದಸರಾ ಹಿಡಿದೆ, ವಿದ್ಯಾದಶಮಿ ಹಿಡಿದು 11 ದಿವಸ. ಧನ್ಯವಾದ ಭಟ್ರೆ, ಒಳ್ಳೇದಾಗ್ಲಿ ಎಲ್ಲರಿಗೂ. ಆ ತಾಯಿಯ ಆಶೀರ್ವಾದ ಎಲ್ಲರಿಗೂ ಸಿಕ್ಕಲಿ. ಅಲ್ಲಿನ ಸ್ಥಳೀಯರೇ ಆದ ರಾಜೇಶ್ ಅಣ್ಣ ಅವರು ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಟ್ಟರು. ಉಮಾಮಹೇಶ್ವರಿಯ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು. ಅವರಿಗೆ ಒಳ್ಳೆಯದಾಗಲಿ, ಇಡೀ ಊರಿಗೆ ಒಳ್ಳೆಯದಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ನಾನು ಉಮಾಮಹೇಶ್ವರಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.